ಕಾಲ್ತುಳಿತದ ಒಂದು ಘಟನೆ ನಡೆದಿತ್ತು. ಈ ಸಂಬಂಧ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಈ ಬೆಳಿಗ್ಗೆ ಏನೊಂದು ಸ್ವಯಂ ಪ್ರೇರಿತ ಒಂದು ಅರ್ಜಿಯನ್ನು ದಾಖಲಿಸಿಕೊಂಡಿತ್ತು. ನಾವು ಅರ್ಜಿದಾರರ ಪರವಾಗಿ ಅಂದರೆ ಮಧ್ಯಪ್ರವೇಶ ಮಾಡಲಿಕ್ಕೆ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಅಂತ ನಾವೇನು ಕರಿತೀವಿ, ಆ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ನೋಡಿ, ಇವತ್ತು ನ್ಯಾಯಪೀಠಕ್ಕೆ ಅಡ್ವೊಕೇಟ್ ಜನರಲ್ ಅವರು ಕೂಡ ಯಾವ್ಯಾವ ರೀತಿ ತನಿಖೆ ಅಥವಾ ಒಂದು ಎನ್ಕ್ವೈರಿ ಮುಂದುವರೆದಿದೆ ಅಂತ ಕೆಲವೊಂದಷ್ಟು ಅಂಶಗಳನ್ನು ಗಮನಕ್ಕೆ ತಂದಿದ್ರು. ಯಾಕೆಂದರೆ ನ್ಯಾಯಪೀಠ ಬೆಳಿಗ್ಗೆನೇ ಅವರನ್ನು ವಿವರವಾಗಿ ಈ ಒಂದು ಅಂಶಗಳನ್ನು ನ್ಯಾಯಪೀಠದ ಮುಂದಿಡಲಿಕ್ಕೆ ಅವ್ರಿಗೇನು ಆದೇಶ ಮಾಡಿದರು, ಅವರು ಆ ನಿಟ್ಟಿನಲ್ಲಿ ಅವರು ಒಂದು ವರದಿಯನ್ನು ಸಲ್ಲಿಸಿರ್ತಾರೆ. ನೋಡಿ, ನಮ್ಮ ಪ್ರಶ್ನೆಗಳೇನಿತ್ತು ಅಂದರೆ ಅವ್ರು ಆ ರೀತಿ ಸಮರ್ಥಿಸ್ಕೊಳ್ಳಿಕ್ಕೆ ನೋಡಿ ಏನು ಸರ್ಕಾರ ಏನು ವರದಿಯನ್ನು ಸಲ್ಲಿಸಿದೆ ನ್ಯಾಯಪೀಠದ ಮುಂದೆ, ಎಲ್ಲೋ ನಮಗನ್ಸಿದ್ದು ಸರ್ಕಾರ ಈ ನಡೆದಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ಯಾವುದೇ ಇಲ್ಲೊಂದು ಅಪರಾಧಿಕ ಪ್ರಕರಣ ನಡೆದಿಲ್ಲ, ಇದೊಂದು ಆಕಸ್ಮಿಕ ಅನ್ನುವ ರೀತಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ನಮ್ಮ ಅನಿಸಿಕೆ ಮೊದಲನೇದಾಗಿ. ಎರಡನೇದಾಗಿ, ನ್ಯಾಯಪೀಠಕ್ಕೆ ನಾವು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸರ್ಕಾರದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ನ್ಯಾಯಪೀಠದ ಮುಂದಿಟ್ಟಿದ್ವಿ. ಇದು ಒಂದನೇದಾಗಿ. ನೋಡಿ, ಈ RCB ಅಥವಾ IPL ಅನ್ನೋದೇನಿದೆ, ಇದು ಯಾವುದೇ ದೇಶವನ್ನು ಅಥವಾ ಯಾವುದೇ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಪಂದ್ಯ ಅಲ್ಲ ಮೊದಲನೇದಾಗಿ. ಏಕೆಂತಂದರೆ ಈ ಏನೊಂದು ಪಂದ್ಯಗಳೇನು ನಡೀತಿದ್ದಾವೆ, ಹಲವಾರು ಟೀಮ್ಗಳು, ಹಲವಾರು ಈ ಕೆಲವೊಂದಷ್ಟು ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ಸಿಟೀಸ್ ಯಾವುದಿದ್ದಾವೆ, ಬೆಂಗಳೂರು, ಡೆಲ್ಲಿ, ಇಂಥ ಹೆಸರುಗಳನ್ನು ಅವರ ಒಂದು ಈ ಖಾಸಗಿ ಮಾಲೀಕತ್ವದ ಟೀಮ್ಗಳೇನಿದ್ದಾವೆ ಇವುಗಳ ಜೊತೆ ಸೇರಿಸ್ಕೊಂಡು ಇವರು ಒಂದು ಪಂದ್ಯವನ್ನು ನಡೆಸಿರ್ತಕ್ಕಂಥದ್ದು. ಅದಕ್ಕೆ ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಒಂದು ಖಾಸಗಿ ಪಂದ್ಯವನ್ನು ಇವರು ಅಭಿನಂದಿಸಲಿಕ್ಕೆ, ಇದು ಯಾವುದೋ ರಾಜ್ಯದ ಒಂದು ಪಂದ್ಯವಲ್ಲ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪಂದ್ಯ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ಸೋ, ಏಷ್ಯನ್ ಗೇಮ್ಸೋ ಅಥವಾ ಕಾಮನ್ವೆಲ್ತ್ ಪಂದ್ಯನೋ ಖಂಡಿತ ಅಲ್ವೇ ಅಲ್ಲ. ಇದಕ್ಕೆ ಇವರು ಈ ರೀತಿಯ ಒಂದು ಪ್ರಶಂಸೆಯ ಒಂದು ದೊಡ್ಡ ಸಂಭ್ರಮವನ್ನು ಈ ಒಂದು ಬೃಹತ್ ಗಾತ್ರದಲ್ಲಿ ಇವರು ಮಾಡಲಿಕ್ಕೆ ಇವರಿಗೆ ಅನುಮತಿ ಇದೆಯಾ? ಇವರು ಯಾವ ಒಂದು ಅನುಮತಿಯ ಮೇರೆಗೆ ಅಥವಾ ಯಾವ ಒಂದು ಶಾಸನದ ಮೇರೆಗೆ ಈ ರೀತಿ ಇವರೊಂದು ಸರ್ಕಾರದ ಒಂದು ಈ ಗೌರ್ಮೆಂಟ್ ಟ್ರೆಜರಿ ಅಂತ ಏನು ನಾವು ಹೇಳ್ತೀವಿ, ಆ ಒಂದು ಈ ಹಣದಿಂದ ಇವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ನೋಡಿ, ಇಲ್ಲಿ ಎರಡು ಭಾಗಗಳಾಗಿ ಈ ಕಾರ್ಯಕ್ರಮ ಆಗಿರ್ತದೆ. ಒಂದು ವಿಧಾನಸೌಧದಲ್ಲಿ, ಎರಡನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ರ ಏನಾಗಿದೆ ಅಂತಂದರೆ, ಅಲ್ಲಿ ಸುಮಾರು ಕೆಲ ಗಂಟೆಗಳ ಕಾಲ ಪಾಪ ಬಹಳಷ್ಟು ಜನ ಏನು ಒಳ ಹೋಗ್ಲಿಕ್ಕೂ ಆಗದೆ, ಅಲ್ಲಿಂದ ಹೊರ ಬರಲಿಕ್ಕೂ ಆಗದೆ ಏನು ಕಾಲು ತುಳಿತಕ್ಕೆ ಒಳಗಾಗಿ ಸತ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಸ್ಟೇಡಿಯಂ ನಿರ್ವಾಹಕರು, ಮೊದಲನೇದಾಗಿ ಈ KSC ಆಗಿರ್ಬೋದು, ಇನ್ಯಾರು ಆಗಿರ್ಬೋದು, ಅದು ನನಗೆ ಅಷ್ಟು ಮಾಹಿತಿ ಇಲ್ಲ, ಹಾಗೂ ಈ RCBನವ್ರೇನು ಇವರು ಫ್ರೀ ಪಾಸಸ್, ಉಚಿತ ಪಾಸಸ್ ದೊರಕಿದೆ, ಎಲ್ಲರೂ ಕೂಡ ಆನ್ಲೈನ್ನಲ್ಲಿ ಪಡೆದುಕೊಂಡು ಬರ್ಬೋದು ಅಂತ ಏನು ಮಾಡಿದ್ರು, ಅವರು ಈ ಎಲ್ಲ ಇಷ್ಟು ಜನರನ್ನು ನಿರ್ವಹಣೆ ಮಾಡಲಿಕ್ಕೆ, ಇಷ್ಟು ಬೃಹತ್ ಗಾತ್ರದಲ್ಲಿ ಜನರು ಬಂದಾಗ ಇವರನ್ನು ನಿರ್ವಹಣೆ ಮಾಡಿ ಅವರನ್ನು ಆಸೀನರ ಆಗಿಸೋದಕ್ಕೆ ಏನಾದರೂ ಅಲ್ಲಿ ಯಾವ ರೀತಿ ಒಂದು ಪ್ರಯತ್ನಗಳು ನಡೆದಿತ್ತು ಅಥವಾ ಯಾವ ರೀತಿ ಸಿದ್ಧತೆ ನಡೆದಿತ್ತು ಅನ್ನೋದನ್ನು ಕೂಡ ಸರ್ಕಾರ ನಮಗೆ ತಿಳಿಸ್ಬೇಕಾಗುತ್ತೆ ನ್ಯಾಯಪೀಠಕ್ಕೆ. ಹಾಗೂ ಮೂರನೇದಾಗಿ, ಇನ್ನು ಮುಂದೆ ಈ ಘಟನೆ ಏನು ಸಂಭವಿಸಿದೆ, ಇನ್ನು ಮುಂದೆ ಇಂತಹ ಒಂದು ಪ್ರಕರಣಗಳು ಸಂಭವಿಸಬಾರದು ಅಂತ ಯಾವ ರೀತಿ ಒಂದು ಸರ್ಕಾರ ಕೆಲವೊಂದಷ್ಟು ಮಾನದಂಡಗಳನ್ನು ಇನ್ನೇನು ಹೊಸದಾಗಿ ಬಿಡುಗಡೆ ಮಾಡುತ್ತೋ ಇಲ್ವೋ ಅದನ್ನು ಕೂಡ ಕಾದು ನೋಡಬೇಕಾಗಿದೆ. ನೋಡಿ, ಇಲ್ಲಿ ಆಪರಾಧಿಕ ನಿರ್ಲಕ್ಷ್ಯ ಅಂದರೆ ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ನಾವು ಕರಿತೀವಿ. ನೋಡಿ, ಕೆಲವೊಮ್ಮೆ ನೆಗ್ಲಿಜೆನ್ಸ್ ಅಂದರೆ ನಿರ್ಲಕ್ಷ್ಯ ಕೂಡ ಅದು ಒಂದು ಅಪರಾಧಿಕ ಒಂದು ಪ್ರಕರಣ ಆಗುವಂಥದ್ದು. ನೋಡಿ, ಇಲ್ಲೇನಾಗಿದೆ ಅಂತಂದರೆ, ಈಗ ಉದಾಹರಣೆಗೆ ಯಾವುದೋ ಜಾತ್ರೆಯಲ್ಲೋ ಇನ್ನೆಲ್ಲೋ ಕಾಲು ತುಳಿತಕ್ಕೊಳಗಾದರೆ ಕೂಡಲೇ ತಕ್ಷಣ ಆ ನಿರ್ವಾಹಕರು ಯಾರು ಇರ್ತಾರೆ ಕೂಡಲೇ ಅವ್ರ ವಿರುದ್ಧ FIR ಮಾಡಿ ಅವರನ್ನು ಬಂಧಿಸುವಂಥದ್ದಾಗ್ತದೆ. ಇಲ್ಲಿ 11 ಜನ ತೀರಿಕೊಂಡಿರುವಂಥದ್ದು. ಮೇಲ್ನೋಟಕ್ಕೆ ಆ ಸ್ಟೇಡಿಯಂನ ಕಾರ್ಯನಿರ್ವಾಹಕರು ಹಾಗೂ RCBಯ ಏನು ಕಾರ್ಯ ಸಮಿತಿಯ ಯಾರು ಅಲ್ಲಿ ನಿರ್ವಾಹಕರು
ನೋಡಿ, ಮೇಲ್ನೋಟಕ್ಕೆ ಇವರ ಗಮನದಲ್ಲಿ ಇದ್ರೂ ಕೂಡ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಜನರು ಸೇರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇವ್ರ ಗಮನದಲ್ಲಿ ಇದ್ರೂ ಕೂಡ ಇವರು ಅದಕ್ಕೆ ತಕ್ಕ ಒಂದು ಸಿದ್ಧತೆ ನಡೆಸಿಕೊಳ್ಳದೆ ಆ ಗೇಟ್ಗಳನ್ನು ಕೂಡ ಸರಿಯಾದ ಸಮಯಕ್ಕೆ ತೆರೆಯದೆ ಇಷ್ಟು ಜನರ ಸಾವಿಗೆ ಕಾರಣ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದು ತನಿಖೆಯಿಂದ ದೃಢಪಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಇರ್ತದೆ ನ್ಯಾಯಾಲಯದ ಮುಂದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ವಾದ ಮಂಡಿಸೋರಿದ್ದೀವಿ.